ಆತ್ಮೀಯ ಬಂಧುಗಳೇ, ಇಲ್ಲಿವರೆಗೆ ಅದ್ಭುತವಾಗಿ ನಮ್ಮ ಎಲ್ಲ ಅಕ್ಕಂದಿರು ಮಾತಾಡಿದರೆ. ವಿಶೇಷವಾಗಿ ನಮ್ಮ ಮಹಿಳಾ ಇದರಲ್ಲಿ ನಮ್ಮ ವಿಜಯಲಕ್ಷ್ಮಿ ಅಕ್ಕವರು, ಬಾಳಿ ಅಕ್ಕವರು ತಾವು ಮುಂದೆ ನಿಂತು ಯಾವ ರೀತಿ 12ನೇ ಶತಮಾನದಲ್ಲಿ ಕಲ್ಯಾಣದ ಶರಣರಿಗೆ ಆ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ ಅಕ್ಕ ನಾಗಮ್ಮನ ನೇತೃತ್ವದಲ್ಲಿ ಖಡ್ಗವನ್ನು ಹಿಡಿದು ಹೋರಾಟ ಮಾಡಿರ್ತಕ್ಕಂಥ ಇದು ಲಿಂಗಾಯತ ಸಮಾಜ. ಅದೇ ರೀತಿಯಾಗಿ ಇವ್ರೇನ್ ತಿಳ್ಕೊಂಡಿರು ಮನೆ ಕುಂದಿರ್ತಾರೇನೋ ಅಂತ. ನಾವು ಮನೆ ಕುಂಡೋರಲ್ಲ, ಅಕ್ಕ ನಾಗಮ್ಮನ ಮಕ್ಕಳು ಬಂದು ಇವತ್ತು ನಿಮ್ಮ ಮೇಲೆ ನಿಂತಿದ್ದಾರೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನಾನೆಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ, ಇತಿಹಾಸ ತಿರುಚುವಂತ ಕೆಲಸ ಮಾಡಿದ್ದಾನೆ. ನಾ ಹೇಳ್ತಾ ಇದ್ದೀನಿ, ಭಾರತದ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಮಾಡಿದ್ದಾನೆ. ಭಾರತದ ಕಾನ್ಸ್ಟಿಟ್ಯೂಷನ್ ದಲ್ಲಿ ಏನ್ ಬರೆದಿದೆ? ಹಿಂದೂ, ಬೌದ್ಧ, ಸಿಖ್, ಜೈನ ಅಂತ ಬರೆದಿದೆ. ಯಾರ ಹೆಸರಿನ, ಯಾವ ಧರ್ಮದ ಹೆಸರಿನಲ್ಲಿ ಕೂಡ ಹಿಂದೂ ಅಂತಿಲ್ಲ. ನೀನ್ ನಮಗ್ಯಾಕೆ ಹಿಂದೂ ಅಂತ ಹಚ್ಚಿದೆ? ನಿನಗೆ ಯಾರ ಅಧಿಕಾರ ಕೊಟ್ಟಿರೋದು ಹಿಂದೂ ಅಂತ ಹೇಳಿ? ನಮ್ಮ ಸಂಸ್ಕೃತಿ ಇದೆ. ನಾವು ಹಿಂದೂಗಳಲ್ಲ. ಅಂಗೈಯಲ್ಲಿ ಲಿಂಗವನ್ನಿಟ್ಟು ನಾವೆಲ್ಲರೂ ಪೂಜೆ ಮಾಡುವಂತ ವಿಶ್ವಗುರುವಿನ ಧರ್ಮ ಅದು ಲಿಂಗಾಯತ ಧರ್ಮ. ನಿನಗೇನು ಅಧಿಕಾರ ಇದೆ ಅದಕ್ಕೆ ಹಿಂದೂ ಅಂತ ಹಚ್ಚೋಕೆ? ನಾನು ಇತಿಹಾಸ ಕೊಡ್ತಾ ಇದ್ದೀನಿ ಬಂಧುಗಳೇ, ಇತಿಹಾಸ ಕೊಡ್ತಾ ಇದ್ದೇನೆ. 13ನೇ ಶತಮಾನದಲ್ಲಿ ಪಾಲ್ಕುರ್ಕಿ ಸೋಮನಾಥ ಹಿಂದೂ ಅಂತ ಬರೆದಿಲ್ಲ, ಭೀಮ ಕವಿ ಹಿಂದೂ ಅಂತ ಬರೆದಿಲ್ಲ, ಚಾಮರಸ ಹಿಂದೂ ಅಂತ ಬರೆದಿಲ್ಲ, ಹರಿಹರ ಹಿಂದೂ ಅಂತ ಬರೆದಿಲ್ಲ. ಯಾವ ನಮ್ಮ ಶರಣ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥವರು ಅಂದಿನ ಪಾಲ್ಕುರ್ಕಿ ಸೋಮನಾಥನಿಂದ ಇಂದಿನ ಬಾಳಿಯಕ್ಕರವರೆಗೆ ಯಾರು ಕೂಡ ಹಿಂದೂ ಶಬ್ದ ಅನ್ನೋದು ನಮ್ಮ ಲಿಂಗಾಯತರ ಡೈರಿಯಲ್ಲಿಲ್ಲ, ಡಿಕ್ಷನರಿಯಲ್ಲಿಲ್ಲ. ಯಾಕೆ ಈ ಶಬ್ದ ನಮಗೆ ಉಪಯೋಗ ಮಾಡ್ತಾ ಇದ್ರಿ ಅಂತೇಳಿ ಇವತ್ತು ನಾವು ಕೇಳ್ತಾ ಇದ್ದೀವಿ ಬಂಧುಗಳೇ. ಈ ಶಬ್ದ ಉಪಯೋಗ ಮಾಡಕ್ಕೆ ನಾವು ಬಿಡೋದಿಲ್ಲ, ನಮ್ಮ ಪ್ರಾಣ ಕೊಡ್ತೀವಿ. ನಮ್ಮ ಶರಣರ ತತ್ವವನ್ನ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ನೋಡಿದೀವಿ ಬಂಧುಗಳೇ, ಇವತ್ತು ಇದು ಎಲ್ಲ ಕಾರ್ಯಕ್ರಮ ಏರಿಸಿ ಮಠಗಳವ ಒಬ್ಬರ ಇಲ್ಲಿಗೆ ಬಂದರ